ಗೈಸ್ ಊಟ ಮುಗಿಸ್ಕೊಂಡು ಬಂದ್ವಿ. ಏನಂದ್ರೆ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಫೈನಲಿ ಗೋವಾಕ್ಕೆ ಹೋಗ್ತಿದ್ದೀವಿ. ಎಷ್ಟೊಂದು ಸಲ ಕ್ಯಾನ್ಸಲ್ ಮಾಡಿ ಇವತ್ತು ಡೇಟ್ ಎಷ್ಟು 17 ಅಲ್ಲ 17 ಎಷ್ಟೊಂದು ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ವಿ. ಫೈನಲಿ ಇವತ್ತು ಹೋಗ್ತೀವಿ. ಬಾಗೋರು ಅಲ್ಲ ಬರೋರು ಸಾಕು. ಫೈನಲಿ ಗೋವಾಕ್ಕೆ ಹೋಗ್ತಿದ್ದೀವಿ ಇವತ್ತು. ಫ್ರೆಂಡ್ಸ್ ಎಲ್ಲ ರೆಡಿ ಇದ್ದಾರೆ. ಒಂದು 6 ಜನ ಹೋಗ್ತಿದ್ದೀವಿ. ಫುಲ್ಲು ಡಿಚ್ಚಾಕ್ತು. ಇವನು ನಮ್ಮ ಕಿರಣ್ ಅಂತ. ಅದೇ ವ್ಲಾಗ್ ಒಂದು ನಾನು ಮಾಡ್ತಾಯಿದ್ದೀನಿ. ಇನ್ನೊಬ್ಬ ಪವನ್ ಅಂತ ಬರ್ತಾಯಿದ್ದ ನಮ್ಮ ಜೊತೆ. ಅವನು ದಾವಣಗೆರೆ ಮಠ ಅಷ್ಟೇ. ಅಲ್ಲಿಂದ ನಾವೇ 6 ಜನ ಗೋವಾ ಫುಲ್ಲು ಅಯ್ಯೋ ಕಲ್ಯಾಣ್ ಬಿಟ್ಟು ಬರಕ್ ಬಂದಿದ್ದ. ಕಲ್ಯಾಣ್ ಬಾಯ್. ಎಲ್ಲಾರನು ಕಲ್ಯಾಣ ಬಿಟ್ಟು ಬಂದ. ಎಷ್ಟು ಒಂದು 3-4 ಟ್ರಿಪ್ ಹೊಡೆದ. ಹೊಡೆದ್ರಿ ರೊಕ್ಕ ಕಿರಣದಾಗ ರೊಕ್ಕ ಸ್ಟಾರ್ಟ್ ರೀಚ್ ಆದ್ವಿ. ಏನು ಹೇಳಕ್ಕೆ ಡಿಸ್ಚಾರ್ಜ್ ವಿ ಆರ್ ಎಕ್ಸಿಟಿಂಗ್. ಅದು ಫೈನಲಿ ವಿ ರೀಚ್ ದಾವಣಗೆರೆ. ಟೈಮ್ ನೋಡ್ಬೋದು ನೀವು. 1:12 ಎಲ್ಲ ನಮ್ಮ ಬ್ಯಾಚ್ ಇದು. ಎಲ್ಲ ನಮ್ಮದೇ ಬ್ಯಾಚ್. ಅಂಕಲ್ ಬಿಟ್ಟು ಆದರೆ ಇವನು ಇಲ್ಲೇ ಎಕ್ಸಿಟ್. ಇವನು ಕ್ಯಾಪಿಟಲ್ ದಾವಣಗೆರೆ ಟ್ರೈನಿಂದ ಚೆಕ್ಔಟ್ ಮಾಡ್ತಿದ್ದೀವಿ. ಕೊಟ್ಟೂರಲ್ಲಿ ಚೆಕ್ಕಿನ್ ಆಗಿ ದಾವಣಗೆರೆಯಲ್ಲಿ ಚೆಕ್ಔಟ್ ಆಗ್ತಿದೆ. ಮನೋಜ್, ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇವನೇನು ಹೇಳಲ್ಲ, ಹೆಸರು ಮೂಗ ಅಂತ. ಈ ಕಡೆಗೆ ಇವನಿಗೆ ಆ ಕಡೆಗೆ ಐತಂತ. ಯಾರಿಗೆ? ಇವನಿಗೆ ದಾವಣಗೆರೆ ಬಗ್ಗೆ ಗೊತ್ತಿಲ್ಲ. ಕಾರ್ ತರಕ್ ಬಂದಿನಿ, ಅದನ್ನ ತರಕ್ ಬಂದಿತ್ತು. 3 ಸಲ ಗಣೇಶ ತರಕ್ ಬಂದ. ಟೈಸ್ಕೋಪ್ ಅಂತ ಗೊತ್ತಲ್ಲ. ಟ್ರೈನ್ ಈಗ ಇರೋದು ಸದ್ಯಕ್ಕೆ 7:15 ರಾತ್ರಿ. ಅದಕ್ಕೆ ಅಲ್ಲಿ ಮಟ್ಟ ಹೆಂಗ್ ಟೈಮ್ ಪಾಸ್ ಮಾಡೋದಂತ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ ಎಲ್ಲರೂ. ರೈಲ್ವೆ ಸ್ಟೇಷನಿಂದ ಬಂದ್ವಿ. ಈಗ ಆಟೋಗೆ ಬಂದ್ವಿ. ಇಲ್ಲಿ RT ಆಫೀಸ್ ಹತ್ರ ಸದ್ಯಕ್ಕೆ ಹೊರಟಿದ್ದೀವಿ. ಏನೇನಾಗುತ್ತೇನೋ. ರಾತ್ರಿ 7:15 ಇರೋ ಟ್ರೈನು. ಹಿಂಗೆ ಕಡ ನೋಡಿ. ಇವೆಲ್ಲ ನಮ್ಮ ದಾವಣಗೆರೆ ಪ್ರತಿಭೆಗಳು. ನೋಡ್ತಾ ಇರ್ಬೇಕು ನೀವು. ಅಣ್ಣ ಆಡದವರಿಗೆ 140 ಕೊಟ್ಬೇಡ.
ಅಪ್ಪ ಇನ್ನೊಂದ್ಸಲ ಮಾಡ್ಕಡ. ಅದು ಹಿಂಗೆ ಮಾಡ್ದಲ್ಲ ಚೆನ್ನಾಗಿ ಮಾಡ್ತೀವಿ ಮಾಡ ಮಾಡ್ಕೊಂತಡಿಯೋ ಮಾಡ. ನಾವಿಲ್ಲೇ ಲೋಕಲ್ ತಗ ಹೆದರ್ಬೇಡ. ನಮ್ಮ ಸ್ವಂತ ನೋಡಿ ತುಂಬ ಹೆದರ್ಬಿಟ್ಟ ಅವನು. ಗೈಸ್ ಫೈನಲಿ ನಮ್ಮ ಫ್ರೆಂಡ್ ಮನೇಲಿ ಬಂದು ನಿಂತ್ಕೊಂಡ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕು. ಈಗ 7:30 ಮಟ್ಟ ನಾನು ರೀಚಾಗಿ ಪಾಸ್ ಮಾಡ್ಬೇಕು ಅನ್ಸುತ್ತೆ. ಲಾಗರ್ ಪೃಥ್ವಿ ಇದಕ್ಕಿಲ್ಲ ಆಮೇಲೆ ಒನ್ ಆಫ್ ದ ಬೆಸ್ಟ್ ಲಾಗರ್ ಇನ್ KTR. ಡೀಸೆಲ್ ಐಫೋನ್ ನೋಡಿ ಗಾಯ್ಸ್, ಐಫೋನ್ 15 ಲಕ್ಷ ಐಫೋನ್ ಇದೆ. तू मेरे से प्यार करती है या नहीं करती? ಗೈಸ್ ಫೈನಲಿ ಟ್ರೈನ್ ಹತ್ತಿದ್ದೀವಿ. ಟ್ರೈನ್ ಏನು ಅಷ್ಟೊಂದು ರಶ್ ಇಲ್ಲ, ಫುಲ್ ಖಾಲಿ ಇದೆ. ಎಲ್ಲ ಹೊರಟಿದ್ದಿದೆ. ನಮ್ಮ ಗಣೇಶ್ ಊಟ ಮಾಡಿನೋ ಮತ್ತೆ ಮುಂಡಕ್ಕಿ ತಿಂತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ, ಇವರೆಲ್ಲ ಯಾರು ಮಲಗೋರಿಲ್ಲ. ನಾನು ಹಂಗೆ ಸ್ವಲ್ಪ ಮಲ್ಕೊಂಡಿದ್ದೀನಿ. ನಮ್ಮ ಸಂತು ಆಲ್ವೇಸ್ ಒಂದು ಗೇಮ್ ಎಲ್ಲ ಹಣೆರಿದೀವಿ ನಾವು. ಮನೋಜ್ ನಂದೇ ವಿಡಿಯೋ ಮಾಡ್ತೇವನೆ. ನಾಳೆ ಬೆಳಗ್ಗೆ ಹೋದ್ರೆ ಎಲ್ಲ ಚಿಕ್ಕ ಗೈಸ್ ಫೈನಲಿ 5 ಗಂಟೆ ಸುಮಾರು 5 ಕಾಲ ಆಯ್ತು. ಪಾಸ್ಪೋರ್ಟ್ ಗಾಮ ರೀಚ್ ಆದ್ವಿ. ಮನೋಜ್ ಫುಲ್ ನಿದ್ದೆ ಹೊಡೆದ. ಹೆಂಗೆ ಮಸ್ತ್ ಇಲ್ಲ ಅಷ್ಟೇ. ಈಗ ಬೆಳ್ಬೇಕಂತ ಇಲ್ಲಿ ಬಂದು ಹೆಂಗ್ ಮಾಡೋದಂತ ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಇಲ್ಲಿ ಬಸ್ ಇರಲ್ಲ, ರೂಮ್ ಇರಲ್ಲ. 1 ತಾಸು 2 ತಾಸು ಟೈಮ್ ಪಾಸ್ ಮಾಡ್ಬೇಕು. ಈಗ ಸಂತವರು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ರು. ಸಂತೋಷ ಹೋಗೋಣ ಬನ್ನಿ. ಸಂತವ್ರೆ, ನಿಮ್ ಜರ್ನಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಏನಾದ್ರು ಹೇಳಕ್ಕೆ ಇಷ್ಟ. Guys, finally, after many struggles, we have arrived at Goa. ಗೋವಾ ಅಂದ್ರೆ ಬಾಗಾ ಬೀಚ್ ಹತ್ರ ಬಂದಿದೀವಿ. ಏನಿಲ್ಲ, ಎಲ್ಲ ಫ್ರೆಂಡ್ಸ್ ಬಂದಿದೀವಿ. Head south, then turn left. ಇದೇನು ಮ್ಯಾಪ್ ಆಫ್ ಮಾಡಕ್ ಮ್ಯಾಪ್ ಹಾಕಿದ್ದಾರೆ. ಅಣ್ಣ 1500 ರೂಪಾಯಿ ರೂಮ್ ಕೊಡ್ತಾರೆ. ಅದೇ ಸಿಲಿಂಡರ್ ಮಿಲ್ರೆ ಹಾ ಬೈ ಮಿಲ್ರೆ ಸ್ಕೂಬಾ ಡೈವ್ ನೋಡೋಣ ಬಾ. ಅಲ್ಲಿ ಏನಂದ್ರೆ ಫುಲ್ ಸ್ಟ್ರಗಲ್ ಮಾಡಿ ಈಗ ರೂಮ್ ಹತ್ರ ಹೋಗ್ತಿದೀವಿ. ಬಾಗಾ ಬೀಚ್ ಹತ್ರ 1500 ರೂಪಾಯಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತೆ. ಗೈಸ್ ರೂಮ್ ಅಂತೂ ಸಾಕತ್ತಾಗಿರೋದು ಸಿಕ್ಕೈತೆ. ನೋಡ್ಬೋದು, ಇದೆ ಫ್ರಿಡ್ಜ್ ಇದೆ, ಮಂಚ, ಬಾಲ್ಕನಿ, ಅಲ್ಲೋದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ, ವಾಶ್ರೂಮ್ ನೋಡ್ಬೋದು ನೀವು. ಎಲ್ಲ ಹೈಜಿನಿಕ್ ಆಗಿದೆ, ಹಾಟ್ ವಾಟರ್ ಇದೆ. ಇನ್ನೊಂದು ಡಬಲ್ ಬೆಡ್ ಇದು. ಒಳಗಿನ ಬೆಡ್ರೂಮ್ ಮಾತ್ರ ಸೂಪರ್ ಆಗಿದೆ. ಸುಳ್ಳೆ ಕೇಳಿ ಬರೀ 1500 ಪರ್ ಹೆಡ್. 2 ದಿನಕ್ಕೆ 3000 ಅಂತೆ. ಏನ್ ಬೇಕಿದ್ರು ಆ ಅಣ್ಣಗ್ ಫೋನ್ ಮಾಡಿದ್ರೆ ಇಲ್ಲೇ ತಂದು ಕೊಡ್ತಾನೆ. ರೂಮ್ ಮಾತ್ರ 1500 ರೂಪಾಯಿ ಕಣ್ಣು ಮುಚ್ಕೊಂಡ್ ಕೊಡ್ಬೋದು, ಹಂಗಿದೆ. ಒಂಥರ ಬಜೆಟ್ ಫ್ರೆಂಡ್ಲಿ ಆಗಿದೆ ಇವತ್ತು. ಗೈಸ್ ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ಯಾವ್ದ ಬೀಚ್ ಐತೆ ಅಂತ ಮಾಡಿದ್ನಲ್ಲ. ಏನಿಲ್ಲ, ಅಲ್ಲಿ
ಮಾರ್ಕೆಟ್, ಇಲ್ಲಿ ಮಾರ್ಕೆಟ್ ಗಾಯ್ಸ್. ಇದು ಗೋವಾದಲ್ಲೆಲ್ಲ ಹಿಂಗೆ ಮಾರ್ಕೆಟ್ ಅನಿಸುತ್ತೆ. ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಟೈಮ್ ಆಗಿಲ್ಲ. ಈ ಫೋಕಸ್ ಚೈನೀಸ್, ವೆನ್ ಚೈನೀಸ್ ಮೀಟ್ಸ್ ಚೈನೀಸ್. ಬಾತ್ರೂಮ್ ಇಲ್ಲ, ಅಲ್ಲೇ ಮನೆಗೆ ಹೋಗ್ಬೇಕು ಗಾಯ್ಸ್. ಊಟ ಮುಗಿಸ್ಕೊಂಡು ಬಂದ್ವಿ. ಏನಂದರೆ ಎಷ್ಟು 500 ರೂಪಾಯಿ ಬಿಲ್ಲು. ಏನಿಲ್ಲ, 5 ಪ್ಲೇಟ್ ಇಡ್ಲಿ, ಇವಂದೇ ಒಂದು ಲೆಕ್ಕ, ಇಲ್ಲೆಲ್ಲರದು ಒಂದು 550 ರೂಪಾಯಿ ಆಯಿತು ಬಿಲ್ಲು. ಗಾಯ್ಸ್ ಓಡ್ರೋ ಇದು ಸರ್ಜಾ ಅಡ್ಡ. ಬಿಡಿ guys, ಈಗ ಏನಂದ್ರೆ ಪ್ಲಾನ್, ನಾವೊಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀವಿ. ಆ ಶಾರ್ಟ್ ಫಿಲ್ಮ್ಗೆ ಒಂದು ಬೀಚ್ ಹತ್ರ ಒಂದು ಸೀನ್ ಮಾಡಬೇಕಿತ್ತು. ಅದಕ್ಕೆ ಇಲ್ಲಿ ಬಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ, ಹೋಗಿದ್ಮೇಲೆ ಸೀನ್ ಚೆನ್ನಾಗಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಮತ್ತೆ ನಮ್ಮೂರಲ್ಲೇ ಮಾಡಬೇಕು ಅಷ್ಟೇ. ನೋಡೋಣ, ಬನ್ನಿ, ಚೆನ್ನಾಗಿ ಬಂದರೆ ಮಾಡೋಣ, ಇಲ್ಲ ಅಂದ್ರೆ ನಮ್ಮ ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಅವ್ರನ್ನ ಹಾಕೊಂಡು ಹೋಗೋದು. ಗಾಯ್ಸ್, ಈಗ ಬಾಗ ಬೀಚ್ ಹತ್ರ ಹೋಗ್ತಿದೀವಿ. ಏನಿಲ್ಲ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಸ್ವಲ್ಪ ಎಂಜಾಯ್ ಮಾಡಿ ವಾಪಸ್ ಬರೋದು, ಬಂದು ಮಲಗೋದು. ಯಾಕಂದ್ರೆ ಬೆಳಗ್ಗೆ ಇನ್ನು ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗ್ಬೇಕಂತ ಹೇಳಕತ್ತೀನಿ. ಇನ್ನು ಅದ್ಭುತವೂ ಇನ್ನು ನಡೆಯುತ್ತೆ ಅಷ್ಟೇ ಬರೋದು. ಗೈಸ್, ಬೀಚ್ ಹತ್ರ ಹೋಗಿದ್ವಿ, ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ, ಎಲ್ಲ ಫುಲ್ ಡ್ಯಾನ್ಸ್ ಮಾಡಿ ಬಂದ್ವಿ. ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಪಡಿಬೇಕು ಲೇಡೀಸ್ ಮೆಚ್ಗೆ, ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ, ಕುಣಿಯೋಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ನೋಡಿದ್ರ ಡ್ಯಾನ್ಸ್ ಎಲ್ಲ ಹೇಗಿತ್ತು ಅಂತ ಫುಲ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ, ಎಲ್ಲ ಉಳ್ಕೊಂಡ್ವಿ. ಏನಿಲ್ಲ, ಎಲ್ಲ ಮುಗೀತು. ರೂಮಿಗೆ ಊಟ ಮಾಡಿ ಮಲಗೋದಷ್ಟೇ. ಮತ್ತೆ ನಾಳೆ ಎಕ್ಸ್ಪ್ಲೋರ್ ಮಾಡೋದು. ನಾಳೆ ಸಿಗ್ತೀನಿ, ಬಾಯ್. ವಾಯ್ಸ್ ಸ್ಮೂತ್ ಇದು ಅಷ್ಟೇ. ಗೈಸ್, ಆಲ್ ರೈಟ್, ಟೈಮು 12 ಆಗಿದೆ. ಒಂದು ಅರ್ಧ ಗಂಟೆ ಆಯ್ತು ಎದ್ದು. ಈಗ ಎಲ್ಲರೂ ಬಿರಿಯಾನಿ ತಿಂದ್ವಿ. ಅವ್ನು ಅರುಣ್ ಒಬ್ಬನ ಕುಸ್ಕ ತಿಂದ. ಕಿರಣಿಗೆ ಬಿರಿಯಾನಿ ಪಾರ್ಸಲ್ ತಗೊಂಡು ಇವಾಗ ಮಲಗಿದ್ದ. ಈಗ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಹೊರಗೆ ಹೋಗ್ತೀವಿ ಗಾಯ್ಸ್, ಆಮೇಲೆ ಬರ್ತೀವಿ. Guys, finally ended the vlog with lot of miracles. ಪ್ರಾಬ್ಲಮ್ ಎಲ್ಲ ದಾವಣಗೆರೆಗೆ ಬಂದ್ವಿ. ನಾನು ಇಲ್ಲೇ ಹೋಗ್ತಾನೆ, ನಾನು ನಮ್ಮೂರಿಗೆ. ಟ್ರೈನ್ ಆರೋಗ್ಯ ಇವತ್ತು ಲೇಟ್ ಆಗಿದೆ. ಎಲ್ಲ ಮುಗಿಸ್ಕೊಂಡು ಹೋಗೋದೇ ಮುಗೀತಿ ಎಲ್ಲ. ಬಾಯ್.